ಮಂಡ್ಯದಲ್ಲಿ ತಡರಾತ್ರಿ ಬಿರುಗಾಳಿ ಸಹಿತ ಧಾರಾಕಾರವಾಗಿ ಮಳೆಯಾಗಿದೆ. ಮದ್ದೂರು ತಾಲೂಕಿನ ಕೊಪ್ಪ ಭಾಗದಲ್ಲಿ ಬೆಳೆ ನಾಶವಾಗಿದೆ. ಬಿರುಗಾಳಿಗೆ ಧರೆಗುರುಳಿದ್ದಾವೆ. ತೆಂಗು, ಬಾಳೆ, ಅಡಿಕೆ, ಕಬ್ಬು, ರಾಗಿ. ತೆಂಗು ಕೂಡ ನಾಶವಾಗಿದೆ. ಬಾಳೆ ಖಂಡಿತವಾಗೂ ಈ ಬಿರುಗಾಳಿಗೆ ಬಾಳೆ ಗಿಡ ಉಳಿಯೋದುಂಟ? ಖಂಡಿತ ಇಲ್ಲ, ನೆಲಸಮವಾಗಿದ್ದಾವೆ. ಅಡಿಕೆ ಬಹಳ ವೀಕ್ ಇರುತ್ತೆ. ಇಂಥ ಜೋರಾದ ಗಾಳಿಗೆ ಅದು ಕೂಡ ನೆಲಸಮವಾಗಿದೆ. ಕಬ್ಬು, ರಾಗಿ ಹೀಗೆ ಬಿತ್ತನೆ ಮಾಡಿದ್ದಂಥ ರೈತನ ಬೆಳೆಯೆಲ್ಲವೂ ಕೂಡ ಮಣ್ಣು ಪಾಲಾಗಿದೆ. ಮದ್ದೂರಿನ ಕೊಪ್ಪ ಸಮೀಪದ ಅವ್ವೇರಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಗ್ರಾಮದ ರೈತ ಯೋಗೇಶ್ ಎಂಬುವರಿಗೆ ಸೇರಿದಂಥ ಜಮೀನಿದು. ಬಾಳೆ ಬೆಳೆ ಕೈಗೆ ಬಂದಿತ್ತು. ಗೊನೆ ನೋಡ್ತಾ ಇದ್ದೀರಿ. ಬಾಳೆ ಗೊನೆಯಲ್ಲಿ ಬಾಳೆಹಣ್ಣುಗಳಿದ್ದಾವೆ, ಬಾಳೆಕಾಯಿಗಳಿದ್ದಾವೆ. ಇನ್ನು ಸ್ವಲ್ಪ ದಿನವಾಗಿದ್ದರೆ ರೈತನಿಗೆ ಲಾಭ ಸಿಗ್ತಾ ಇತ್ತು. ಆದರೆ ಹೀಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಸ್ಥಿತಿ ರೈತಂದಾಗಿದೆ. ಯೋಗೇಶ್ ಈಗ ಕಂಗಾಲಾಗಿದ್ದಾರೆ. ಬೆಳೆ ನಷ್ಟ ಪರಿಹಾರಕ್ಕಾಗಿ ತಾಲೂಕು ಆಡಳಿತಕ್ಕೆ ರೈತರು ಮನವಿ ಮಾಡಿಕೊಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಆಲಿಕಲ್ಲು ಮಳೆಯ ಕಾರಣಕ್ಕಾಗಿ ಹೇಗೆ ಬೆಳೆ ನಾಶವಾಗಿದೆ ಅಂತ ಹೇಳಿ. ರಾಗಿ ತೆನೆಯನ್ನು ಕೂಡ ನೋಡ್ತಾ ಇದ್ದೀರಿ. ರಾಗಿ ಬೆಳೆ ಕೈಗೆ ಬಂದಿತ್ತು. ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಾರಲ್ಲ, ಹಾಗೆ ಇದು. ವರ್ಷವಿಡೀ ಕಷ್ಟಪಟ್ಟು ಬೆಳೆದಂಥ ಬೆಳೆ ಹೀಗೆ ಕಣ್ಮುಂದೆ ನಾಶವಾದರೆ ರೈತನಿಗೆ ನಿಜಕ್ಕೂ ಕೂಡ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂಥ ಅಸಹಾಯಕತೆ ಬಿಟ್ಟರೆ ಬೇರೆ ಏನೂ ಕಾಣಿಸೋದಿಲ್ಲ. ಯಾಕೆಂದರೆ ಈಗ ಈ ರಾಗಿಯನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಈ ಬಾಳೆ ಕಾಯಿನ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ಸಾಧ್ಯವಿಲ್ಲ. ಇನ್ನು ಸ್ವಲ್ಪ ದಿನಗಳು ತಡೆದಿದ್ದರೆ ಖಂಡಿತವಾಗೂ ಕೂಡ ಇದು ಕೈಗೆ ಬರ್ತಾ ಇತ್ತು. ಇನ್ನು ಕಬ್ಬು ಕೂಡ ನಾಶವಾಗಿದೆ. ಬೇರೆ ಬೇರೆ ಬೆಳೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕಬ್ಬು, ತೆಂಗು, ಬಾಳೆ, ಅಡಕೆ, ರಾಗಿ ಹೀಗೆ ಎಲ್ಲವೂ ಕೂಡ ನೆಲಸಮವಾಗಿದ್ದಾವೆ. ರೈತನ ಬದುಕೆ ಹಾಗೆ. ಒಂದು ರೀತಿ ಹೇಳ್ತಾರಲ್ಲ, ಭಾರತದ ಕೃಷಿ ಮಾನ್ಸೂನ್ ಜೊತೆ ಆಡುವಂಥ ಜೂಜಾಟ ಅಂತ ಹೇಳ್ತೀವಲ್ಲ, ಅದು ಸತ್ಯ. ಮಾನ್ಸೂನ್ನ ಜೊತೆಗೆ ಆಡುವಂಥ ಜೂಜಾಟದ ಸಂದರ್ಭದಲ್ಲಿ ನಷ್ಟವೂ ಆಗುತ್ತೆ, ಲಾಭವೂ ಆಗುತ್ತೆ. ಇದು ನಷ್ಟದ ಸಂದರ್ಭ. ಕೈಗೆ ಬಂದಂಥ ತುತ್ತು ಬಾಯಿಗೆ ಬರದ ರೀತಿಯ ಅಸಹಾಯಕ ಸ್ಥಿತಿ ರೈತನದ್ದಾಗಿದೆ. ಹೀಗಾಗಿ ಪರಿಹಾರ ಅಂತ ಹೇಳಿದ್ರೆ ಪರಿಹಾರದಲ್ಲಿ ನಂಬಿಕೆ ಇಲ್ಲ. ಪರಿಹಾರ ಎಷ್ಟು ಬರುತ್ತೆ? ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನುವ ರೀತಿಯಲ್ಲಿ ರೈತನಿಗೆ ಇಷ್ಟೊಂದು ನಾಶವಾಗಿದೆ. ಬೆಲೆ ಕಟ್ಟಕ್ಕಾಗೋದಿಲ್ಲ. ಸಿಗೋದೆಷ್ಟು? ಕವಡೆ ಕಾಸು. ಅದನ್ನು ತೆಗೆದುಕೊಂಡು ಏನು ಮಾಡಲಿಕ್ಕಾಗತ್ತೆ? ರೈತ ಏನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯನಾ? ಅಥವಾ ಕಳೆದುಕೊಂಡಿರುವ ಬೆಳೆಗೆ ಪರಿಹಾರವಾಗಿ ಅದನ್ನು ಪಡೆದುಕೊಂಡು ಪುನಃ ಅದನ್ನು ತಾನು ಖರ್ಚು ಮಾಡಿದ ಹಣಕ್ಕಾದರೂ ಕಾಲು ಭಾಗಾದರೂ ಬರುತ್ತಾ? ಅಷ್ಟೂ ಬರೋದಿಲ್ಲ. ಹೀಗಾಗಿ ರೈತನಿಗೆ ಬರುವಂಥ ಪರಿಹಾರದ ಮೇಲೆ ಕೂಡ ಜನ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ.